ಹೊಟ್ಟೆ ಜೀವನ ಸರ್ ಮಾಡಲೇಬೇಕಲ್ಲ. ಹೊಟ್ಟೆ ಜೀವನ ಮತ್ತೆ ಇದನ್ನ ಮಾಡ್ಲಿಕ್ಕಂದ್ರೆ ಮತ್ತೆ ಬೇರೆ ಕಡೆ ಹೋದ್ರೆ ಕೆಲಸ ನಮ್ಗೆ ಒಂದು 500 ರೂಪಾಯಿ ಕೊಡ್ತಾರೆ. ಮುಂಜಾನಿಂದ ಸಂಜೆ ಮಟ್ಟ ದುಡಿಬೇಕು. ಬೇರೆಯವ್ರಿಗೆಲ್ಲ ಮತ್ತೆ ಅವ್ರಿಗೆ ಅರಿಯೋಕೆ ಕೂಲಿ ಕೊಟ್ಟು ನಾವೇನಾದರೂ ಇದನ್ನ ತಗೊಂಬಂದು ಮಾಡಿದರೆ ನಮ್ಗೇನು ಉಳಿಯಲ್ಲ. ಬೇರೆಯವ್ರ ಹೊಲದಲ್ಲಿ ಹೋಗಿ ಕಾಯಿದು ಚೆನ್ನಾಗೈತಾ ನೋಡ್ತೀವಿ, ಕೇಳ್ತೀವಿ, ಸರ್ ಕೊಡ್ತೀರಾ ನೀವು ಅಷ್ಟು. ನಾವು ಹೋದ ತಕ್ಷಣ ಈಗ ನಾವು ಈಗ ಹೋಗ್ತಾ ಇರ್ತೀನಲ್ಲ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಯಾರಾದರೂ ತೆಂಗಿನ ಮರ ಕಂಡ್ರೆ ಸರ್ ಎಳ್ನೀರು ಕೊಡ್ತೀರಾ, ಎಳ್ನೀರು ನಾವು ಖರೀದಿ ಮಾಡ್ತೀವಿ ಅಂತ ಕೇಳ್ತೀವಿ ರೈತರ ಹತ್ರ. ತಲೆ ದಿಬ್ರಮೆ ಏನು ಮಾಡಲಿ ಹೆಂಗೆ ಮಾಡಲಿ ಇದನ್ನು ತೊಗೊಂಡು ಹೋಗ್ಬೇಕಾದ್ರೆ ಇಷ್ಟು ದಿವಸ ಎಲ್ಲ ಕಂಪ್ನಿಯಲ್ಲಿ ದುಡ್ದವನು ಇವಾಗ ಎಕ್ದುಮ್ ಬೀದಿ ಮೇಲೆ ವ್ಯಾಪಾರ ಮಾಡ್ಕೊಂತಾನಂತಂದು ಜನಗಳೆಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಹಿಂಗೆ ಅನ್ಕೊಂಡ್ರೆ ನೋಡಿ ಎಳ್ನೀರು ಮಾರ್ತಾ ಇದ್ದಾನೆ. ಎಳ್ನೀರು ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಆಯ್ತು, ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ದಿವಸ ನಾನು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿದ್ದೀನಿ. ಇಲ್ಲಿ ಡಿಗ್ರಿಯನ್ನು ಓದಿ ಎಳ್ನೀರಿನ ವ್ಯಾಪಾರವನ್ನು ಮಾಡ್ತಕ್ಕಂತಹ ವ್ಯಕ್ತಿಯ ಬದುಕಿನ ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಇವತ್ತಿನ ದಿವಸ ಡಿಗ್ರಿ ಮಾಡಿ MA ಓದಿ ಮನೇಲಿ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕಿಂತ ಇನ್ನೇನಾದರೂ ಒಂದು ಕೆಲಸ ಮಾಡೋಣ, ಒಂದು ಉದ್ಯೋಗ ಮಾಡೋಣ ಅಂಥೇಳಿ ಕೆಲಸವನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ಒಂದು ಎಳ್ನೀರನ್ನು ಮಾರ್ತಕ್ಕಂಥ ಕೆಲಸವನ್ನು ಶುರು ಮಾಡ್ತಾರೆ. ಅಂಥವರ ಬದುಕಿನ ಕಥೆಯನ್ನು ಹೇಳಲಿಕ್ಕೆ ಹೋಗ್ತೀನಿ. ಮೊದಲಿಗೆ ಅವರು ಹಿಂದೂಸ್ತಾನಿ ಕಂಪ್ನಿಯಲ್ಲಿ ಆರ್ಡರ್ ತೆಗೆದುಕೊಳ್ಳುವಂಥ ಒಂದಷ್ಟು ಕಂಪ್ನಿ ಪ್ರಾಡಕ್ಟ್ಗಳನ್ನು ಮಾರುವಂಥ ಕೆಲಸ ಮಾಡ್ತಾರೆ. ನೇರವಾಗಿ ಆ ಕೆಲಸವನ್ನು ಬಿಟ್ಬಿಟ್ಟು ಎಳ್ನೀರು ವ್ಯಾಪಾರ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂತಹ ವ್ಯಕ್ತಿಯ ಬದುಕಿನ ಕಥೆಯನ್ನು ಹೇಳಲಿಕ್ಕೆ ಹೋಗ್ತೀನಿ ವೀಕ್ಷಕರೇ. ಬನ್ನಿ ನೇರವಾಗಿ ಅವ್ರು ಮಾತಾಡ್ಸೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ. ನಮಸ್ತೆ ಅಣ್ಣ, ಆರಾಮದಿರಿ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಶಿವಪ್ಪ. ಮುಂದೆ ಕತ್ಬರಿ ಅವರು ಎಲ್ಲಿ ಹೋದ್ರು ಶಿವಪ್ಪನಾರ ಸಿಗ್ತಾರೆ. ಓಕೆ, ಇವರು ಶಿವಪ್ಪನಾರ. ಓಕೆ, ಯಾವ ಏನು ನಿಮ್ಮ ಪರಿಚಯ ಮಾಡ್ಕೊರಿ ಫಸ್ಟ್. ನಾವು ಹಿರೇಬನಿಗೋಳ ಸರ್, ನಮ್ಮದು ಕುಷ್ಟಗಿ ತಾಲೂಕು ಹಿರೇಬನಿಗೋಳ. ನಾವು ಫಸ್ಟ್ ಮೊದಲು ಹಿಂದೂಸ್ತಾನ್ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಪಾರ್ಲೆ ಕಂಪ್ನಿ ಒಳಗೆ ಹಿಂದೂಸ್ತಾನ್ ಮುಗಿದ್ಮೇಲೆ ಪಾರ್ಲೆಜಿ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ವಿ. ಬಿಟ್ಟು ಇವಾಗ ಎಳ್ನೀರು ವ್ಯಾಪಾರ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯ್ತು. ಸ್ಟಾರ್ಟ್ ಮಾಡಿ ಈಗ ಒಂದು ತಿಂಗಳು ಮುಂಚೆ ಹಿಂದೂಸ್ತಾನಿ ಇದ್ರೊಳಗೆ ವ್ಯಾಪಾರ ಮಾಡ್ತೀವಿ, ಕೆಲಸ ಮಾಡ್ತಿದ್ವಿ. ಪೇಸ್ಟು, ಬ್ರಷ್, ಶಾಂಪೂ ಇವೆಲ್ಲ ಅಂಗಡಿಗಳಿಗೆಲ್ಲ. ಅದು ಕಂಪ್ನಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಇದ್ದು ಕಂಪ್ನಿ ಬೇರೆಯವ್ರಿಗೆ ಗಜೇಂದ್ರಗಢಕ್ಕೆ ಹೋಯ್ತು. ಹಂಗಾಗಿ ಕೆಲಸ ಇರಲಿಲ್ಲ, ಕೈ ಬಿಟ್ಟಿವಿ ಅದನ್ನ. ಈಗ ಎಳ್ನೀರು ಮಾರೋ ಕೆಲಸ ಚಲೋ ಮಾಡಿದ್ವಿ. ಏನು ಅನ್ಸುತ್ತೋ ನೋಡಿ, ಈ ಹೊಸ ಕೆಲಸ ಒಂದೇ ಸರ ಅಂತ ಕೆಲಸ ಬಿಟ್ಟು ಈಗ ಮೊದಲೇ ಎಳ್ನೀರು ಮಾರಕ್ಕೆ ಬಂದಿರಲ್ಲ, ಏನು ಅನ್ಸುತ್ತಪ್ಪ ನಿಮಗೆ? ಹೊಟ್ಟೆ ಜೀವನ ಸರ್ ಮಾಡಲೇಬೇಕಲ್ಲ. ಹೊಟ್ಟೆ ಜೀವನ ಮತ್ತೆ ಇದನ್ನ ಮಾಡ್ಲಿಕ್ಕಂದ್ರೆ ಮತ್ತೆ ಬೇರೆ ಕಡೆ ಹೋದ್ರೆ ಕೆಲಸ ನಮ್ಗೆ ಒಂದು 500 ರೂಪಾಯಿ ಕೊಡ್ತಾರೆ. ಮುಂಜಾನಿಂದ ಸಂಜೆ ಮಟ್ಟ ದುಡಿಬೇಕು. ಈಗ ಇದರಲ್ಲಿ ಆದ್ರೆ ನಮ್ಮ ದುಡಿಮೆ ನಮ್ಮ ಸೇಫ್ಟಿ ನಾವು ಮಾಡ್ಕೊಂಡು ನಾವು ಒಂದು 600ರಿಂದ 800 900 ತನಕ ಉಳಿತೆ, ಒಂದು ಇನ್ವೆಸ್ಟ್ಮೆಂಟ್ ಉಳಿತೆ. ಹಂಗಾಗಿ ಮಾಡ್ಕೊಂಡು ಹೊರಟಿದ್ವಿ. ಇವೇ ನಿಮ್ಮ ಹೊಲ್ದು ಅನ್ರಿ? ನಮ್ಮ ಹೊಲ್ದು ಅಲ್ರಿ, ಬೇರೆಯವ್ರ ಹತ್ರ ತಗೊಂಡ್ಬರ್ತೀವಿ. ರೈತರ ಹತ್ರ ಖರೀದಿ ಮಾಡ್ಕೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ. ನೀವು ಬೇರೆಯವ್ರ ತೋಟದಾಗ ನಾವು ಹತ್ತಿ ನಾವೇ ಹರ್ಕೊಂಡು ಬರ್ತೀವಿ. ಹಂಗಾಗಿ ಒಂದು ಸ್ವಲ್ಪ ಬೆನಿಫಿಟ್ ಐತೆ. ಬೇರೆಯವ್ರಿಗೆಲ್ಲ ಮತ್ತೆ ಅವ್ರಿಗೆ ಅರಿಯೋಕೆ ಕೂಲಿ ಕೊಟ್ಟು ನಾವೇನಾದರೂ ಇದನ್ನು ತಗೊಂಬಂದು ಮಾಡಿದರೆ ನಮಗೇನು ಉಳಿಯಲ್ಲ. ಸುಮ್ಮನೆ ರೈತರಿಗೆಗೋಸ್ಕರನೇ ಅವ್ರ ಹೊಲಕ್ಕೆ ಅವ್ರಿಗೆ ಇಳಿಸ್ಕೊಂಬಂದಿದ್ದ ರೇಟ್ಗೆ ಕೊಡ್ಬೇಕಾಗತ್ತೆ. ಆ ರೀತಿ ಒಂದು ಇದು ಐತೆ ಸರ್. ಅಲ್ಲಣ್ಣ, ಈಗ ಒಂದು ಸಣ್ಣ ಗಿಡ ಹತ್ತಬೇಕಾದ್ರೆ ಎಷ್ಟು ಕಷ್ಟ ಐತೆ? ಕಷ್ಟ ಇದೆ. ನಾವು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಎದ್ದು ಬೇರೆಯವ್ರ ಹೊಲದಲ್ಲಿ ಹೋಗಿ ಕಾಯಿದು ಚೆನ್ನಾಗೈತಾ ನೋಡ್ತೀವಿ, ಕೇಳ್ತೀವಿ, ಸರ್ ಕೊಡ್ತೀರಾ ನೀವು ಅಂತ. ಅವರು ಕೊಡ್ತೀನಿ ಅಂತಂದ್ರೆ ನೋಡಲ್ಲ. ಫಸ್ಟ್ ನಾವು ಹೋದ ತಕ್ಷಣ ಈಗ ನಾವು ಈಗ ಹೋಗ್ತಾ ಇರ್ತೀನಲ್ಲ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಯಾರಾದರೂ ತೆಂಗಿನ ಮರ ಕಂಡ್ರೆ ಸರ್ ಎಳ್ನೀರು ಕೊಡ್ತೀರಾ, ಎಳ್ನೀರು ನಾವು ಖರೀದಿ ಮಾಡ್ತೀವಿ ಅಂತ ಕೇಳ್ತೀವಿ ರೈತರ ಹತ್ರ. ಅವ್ರು ಕೊಡ್ತಾರೆ. ಅವರು ರೇಟ್ ಏನಪ್ಪ ತೊಗೊತೀಯ ಅಂತಾರೆ. ಅವರು 30 ರೂಪಾಯಿ ಅಂತಾರೆ. ನೋಡಿರಿ, ಸ್ವಲ್ಪ ನಾವು ಹೋಗಿ ಮಾರ್ಕೊಂಡು ತಿನ್ಬೇಕು, ನಮಗೂ ಒಂದು 10 ರೂಪಾಯಿ ಉಳಿಬೇಕು ಅಂತಂದೇಳಿ ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಿ ಎಲ್ಲ ಹುಡುಕೊಂಡು ಬಂದು ಅದನ್ನು ಗಿಡ ಹತ್ತಿ ಅಲ್ಲಿಂದ ಡೈರೆಕ್ಟ್ ಇಳಿಸ್ಕೊಂಡು ತಗೊಂಬಂದು ಮಾರ್ಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ. ನಾವೇ ಹತ್ತಿ ನಾವೇ ಹರ್ಕೊಂಬರ್ತೀವಿ. ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗೆ? ನೀವು ಹತ್ತಕ್ಕೆ ಬಂದಿಲ್ಲ ಅಂದ್ರೆ ಹೆಂಗೆ? ಹತ್ತಕ್ಕೆ ಬಂದಿಲ್ಲ ಅಂತಂದರೆ ಬೇರೆಯವ್ರಿಗೆ ಆದರೆ 4 ರೂಪಾಯಿಗೆ ಒಂದು ಹರ್ದು ಕೊಡ್ತಾರೆ ಕಾಯಿನ. ಬೇರೆ ಮತ್ತೆ ಅದು ರೇಟು. ಒಂದು ಕಾಯಿ ಇಳಿಸೋಕೆ 4 ರೂಪಾಯಿ ಬೇಕು ಅವ್ರಿಗೆ. ಒಂದು ಕಾಯಿ ಕೆಳಗಡೆ ಬಂತು ಅಂದರೆ 4 ರೂಪಾಯಿ ಕೊಡಬೇಕು ಒಂದು ಕಾಯಿ. ಅವ್ರಿಗೆ 25 ರೂಪಾಯಿ ಕೊಡ್ತೀವಿ. ಅಲ್ಲೇ 25 ರೂಪಾಯಿ ಬೀಳುತ್ತೆ ನಿಮ್ಗೆ? ಅಲ್ಲೇ 25 ರೂಪಾಯಿ. 4 ರೂಪಾಯಿ ಇಳಿಸೋದಕ್ಕೆ ಮತ್ತೆ ನಮ್ಮದು ಗಾಡಿ ಬಾಡಿಗೆ, ನಮ್ಮದು ಊಟದ ಖರ್ಚು, ನಾಷ್ಟದ ಖರ್ಚು ಎಲ್ಲ ಇದನ್ನ ಹಿಡ್ಕೊಂಡ್ರೆ ಒಂದು ಕಾಯಿ 50 ರೂಪಾಯಿ ಮಾರ್ತೀವಿ. 50 ರೂಪಾಯಿ ಮಾರ್ತೀವಿ. ಏನು ಅನ್ಸುತ್ತೆ ಒಂದೇ ತಿಂಗಳ ಎಕ್ಸ್ಪೀರಿಯನ್ಸ್ ಏನಾಯ್ತು ಇವಾಗ? ಚೆನ್ನಾಗಿ ಒಂದು ಸ್ವಲ್ಪ ನಡೀತಾ ಇದೆ. ಇವಾಗ ಇನ್ನು ಇಷ್ಟು ದಿವಸ ಇದ್ದಿಲ್ಲ, ಇವಾಗ ಒಂದು ವಾರ ಆಯಿತು. ಸ್ವಲ್ಪ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖರ್ಚಾಗ್ತಾ ಇದೆ. ಫಸ್ಟ್ ಕೆಲಸ ಅಂತ ಶುರು ಮಾಡಿದಾಗ ಒಬ್ಬ ವ್ಯಕ್ತಿಗೆ ಎಲ್ಲಿ ಮಾಡಲಿ, ಹೆಂಗೆ ಮಾಡಲಿ ಇದನ್ನ ಅನ್ನೋ ಒಂದು ಕುತೂಹಲ ಇರ್ತೈತೆ. ಈಗ ಯಾರಿಗಾರ ನೋಡ್ರಿ ಒಂದು ಕೆಲಸ ಅಂತ ಹೊಸದಾಗಿ ಶುರು ಮಾಡಿದ್ರೆ ಒಂಥರ ಅವ್ನಿಗೆ ಕುತೂಹಲ ಇರುತ್ತೆ.
ಈ ಕುತೂಹಲ ಇರೋದಕ್ಕಿಂತ ಅವ್ನಿಗೆ ಭಯ ಇರುತ್ತೆ, ಅಥವಾ ನಾನು ಮಾಡ್ತೀನೋ ಇಲ್ಲೋ, ಈ ಕೆಲಸ ಆಗುತ್ತೋ ಇಲ್ಲೋ, ಎಲ್ಲಿ ಹಚ್ಚಲಿ ಇದನ್ನ, ಎಲ್ಲಿ ಮಾರಲಿ, ಹೆಂಗೆ ಶುರು ಮಾಡಲಿ ಅಂತಿರುತ್ತೆ. ನಿಮಗೆ ಏನು ಅನಿಸ್ತೆ ಆ ಥರ? ನಮಗೆಲ್ಲ ತಲೆ ದಿಬ್ರಮೆ ಏನು ಮಾಡಲಿ, ಹೆಂಗೆ ಮಾಡಲಿ, ಇದನ್ನು ತೊಗೊಂಡು ಹೋಗ್ಬೇಕಾದ್ರೆ ಇಷ್ಟು ದಿವಸ ಎಲ್ಲ ಕಂಪ್ನಿಯಲ್ಲಿ ದುಡ್ದವನು ಇವಾಗ ಎಕ್ದುಮ್ ಬೀದಿ ಮೇಲೆ ವ್ಯಾಪಾರ ಮಾಡ್ಕೊತಾನಂತಂದು ಜನಗಳೆಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಹಿಂಗೆ ಅನ್ಕೊಂಡ್ರೆ ನೋಡಿ ಎಳ್ನೀರು ಮಾರ್ತಾ ಇದ್ದಾನೆ. ನೀವು ಓದಿದ್ದೇನು ಶಿವಪ್ಪ? ನಾವು ಡಿಗ್ರಿ ಓದಿದ್ವಿ. ಡಿಗ್ರಿ ಓದಿರಿ? ಡಿಗ್ರಿ ಓದಿ ಈಗ ಬೀದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ, ಎಳ್ನೀರು ವ್ಯಾಪಾರ ಮಾಡ್ತಾರೆ ಚಂದ್ರಶೇಖರ ಸ್ವಾಮಿ ಹೋಟೆಲ್ ಹಿಂದ್ಗಡೆಗೆ ಮುಂದೆ. ಅಲ್ಲ, ಈಗ ಓದಿ ಡಿಗ್ರಿ ಓದಿನಿ ನನಗೆ ಆಗಲ್ಲ ಈ ಕೆಲಸ ಅಂತಿರ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ? ನಮ್ಮ ಶ್ರಮ ಪಟ್ಟು ದುಡಿದ್ರೆ ಯಾವ ಕೆಲಸ ಆದ್ರೇನು ಒಬ್ಬ ಮನುಷ್ಯ ಬೆಳಿಬೇಕು ಅಂದರೆ ಬೆಳೆದಾನೆ. ನನಗೆ ಆಗಲ್ಲ ಅಂತಂದೇಳಿ ಮನೇಲಿ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾಲ್ಕು ಪ್ರಯತ್ನ ಮಾಡಬೇಕು, ದೇವ್ರ ಕಡೆ ಫಲವನ್ನೆಲ್ಲ ದೇವ್ರು ನೋಡ್ಕೊಂತಾನೆ. ಪ್ರಯತ್ನ ಮಾಡಬೇಕು, ನಾನು ಸಕ್ಸಸ್ ಆಗಲಿ ಬಿಡಲಿ, ಅದನ್ನ ಪ್ರಯತ್ನ ಮಾಡ್ದೇನೆ ಅದು ದೂರ ಇದೆ, ಒಂದು ಕಾಯಿ ದೂರ ಇದೆ, ಅದನ್ನ ಹೆಂಗೆ ಕಿತ್ಕೊಳ್ಳೋದು ಅಂತಂದು ವಿಚಾರ ಮಾಡಿದಾಗ ಅದನ್ನ ಇದು ಕೆಳಗಡೆ ಕೂತ್ಕೊಂಡು ವಿಚಾರ ಮಾಡೋದು ಬಿಟ್ಟು ಪ್ರಯತ್ನ ಮಾಡಿದರೆ ಅದು ತನ್ನಗೆ ತಾನೇ ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ಒಂದು ಇದು ಅನಿಸೈತೆ. ನಿಮ್ಮ ಫ್ಯಾಮಿಲಿ ಐತೆ ಸರ್, ಫ್ಯಾಮಿಲಿ ಐತೆ ಸರ್. ನಾವು 12 ಜನ ಮಕ್ಕಳು ಸರ್. ನಾವು 4 ಜನ ಹೆಣ್ಮಕ್ಳು, 8 ಜನ ಗಂಡು ಮಕ್ಕಳು. ನಾವು 12 ಜನ ಮಕ್ಕಳು ಟೋಟ್ಲು. ನಮ್ಮ ಅಪ್ಪವರೆಲ್ಲ ವ್ಯವಸಾಯ ಮಾಡ್ತಾರೆ ಹೊಲದಲ್ಲಿ. ನಾವು ಒಬ್ಬ ನಮ್ಮ ತಮ್ಮ ಅಂಗಡಿ ಇಟ್ಕೊಂಡಿದ್ದಾನೆ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ನಾವೆಲ್ಲ ತುಂಬ ಬಡತನ ಕುಟುಂಬದಿಂದ ಬಂದವರು. ಹಂಗಾಗಿ ನಾವು ಏನು ಇದನ್ನು ಈ ಥರ ಮಾಡಬೇಕು, ಹೆಂಗೆ ಮಾಡೋದು ಏನು ಅಂತ ಇದನ್ನು ಮಾಡಲಿಲ್ಲ. ಈಗ ಡೈರೆಕ್ಟಾಗಿ ಮಾಡಬೇಕಾ ಅಂತ ತಲೆಯಲ್ಲಿ ಬಂತು, ಒಂದು ಎಳ್ನೀರು ವ್ಯಾಪಾರ ಚಲೋ ಮಾಡಬೇಕು ಸುಮ್ಮನೆ ಸಣ್ಣ ಪುಟ್ಟ ಬೈಕ್ ಮೇಲೆ ಅಂತಂದೇಳಿ. ಇವಾಗ ಬೈಕ್ ಮೇಲೇ ಇದೇ ರೀತಿ ಹರ್ಕೊಂಡು ಬಂದಿರ್ತೀನಿ, ಆ ಕಡೆ ಒಂದು ಗೊನೆ ಹಾಕ್ಕೊಂಡು ಇದೇ ಥರ ತಗೊಂಬಂದು ಇದೇ ಥರನ ಫ್ರೆಶ್ ಎಳ್ನೀರು ಕೊಡ್ತೀನಿ ಜನಗಳಿಗೆ. ಓಕೆ, ಅಲ್ಲ ಖುಷಿ ಆಯಿತು. ಈ ಬೇಸಿಗೆಗೆ ಇದೊಂದು ಒಳ್ಳೆ ಬಿಸ್ನೆಸ್, ಈಗ ಒಳ್ಳೆ ಬಿಸ್ನೆಸ್. ಈಗ ಫಸ್ಟ್ನೇ ದಿನ ಎಳ್ನೀರು ಬಿಸ್ನೆಸ್ ಮಾಡಬೇಕು, ಒಂದು ರಾತ್ರಿ ಮಕ್ಕಂಡು ಎದ್ದು ನಾಳೆ ಬಿಸ್ನೆಸ್ ಮಾಡ್ಬೇಕು ಇದನ್ನ ಅಂತ ಅನ್ಕೊಂಡು ರಾತ್ರಿ ಮಕ್ಕಂಡಿರ್ತೀರಿ, ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಫಸ್ಟ್ನೇ ದಿನ ಅದನ್ನು ಎಳ್ನೀರ ಗೊನೆ ಹರ್ಕೊಂಡು ಹಿಂಗೆ ಬಂದಿರೋ ನೋಡ, ಅದ್ರ ಅನುಭವ ಹೆಂಗಿತ್ತು? ಅದರ ಅವಾಗ ತುಂಬ ಅಂದರೆ ತುಂಬ ಭಯ, ಯಾರು ಏನು ಅನ್ಕೊಂತಾರೋ ಏನೋ ಹೆಂಗೋ. ಇಷ್ಟು ದಿವಸ ನಾನು ಯಾವ ರೀತಿ ಇದ್ವಿ, ಇವಾಗ ಯಾವ ರೀತಿ ಇದನ್ನು ಮಾಡ್ತಾ ಇದ್ವಿ ಅಂತಂದೇಳಿ ನನಗೆ ಒಂಥರ ಅದು ನಾಚಿಕೆ ಸ್ವಭಾವ. ನಾಚಿಕೆ ಸ್ವಭಾವ ಹೆಂಗೆ ಮಾಡೋದಿದ್ನ ಇಷ್ಟು ದಿವಸ ಎಲ್ಲ ಕಂಪ್ನಿಯಲ್ಲಿ ಒಂಥರ ಬೂಟು ಗೀಟು ಹಾಕೊಂಡು ಅವಾಗೆಲ್ಲ ಇದನ್ನ ಮಾಡ್ಕೊಂಡು ಹೋಗಿ ಕಂಪ್ನಿಯಲ್ಲಿ ಆರ್ಡರ್ ತಗೊಂಬರ್ತಿದ್ವಿ. ಆ ಕ್ಲಿನಿಕ್ ಇಲ್ಲೇ ಕುಷ್ಟಗಿಯಲ್ಲಿ ಎಲ್ಲ ಅಂಗಡಿಗಳಿಗೆ ನಾವೆಲ್ಲ ಇದನ್ನ ತೊಗೊಂಬರ್ತಿದ್ವಿ, ಆರ್ಡರ್ ತೊಗೊಂಬರೋದು. ನಿಮ್ಮ ಅಂಗಡಿಗೆ ಏನೇನು ಬೇಕು ಎಲ್ಲ ತಗೊಂಬಂದು ನಾವು ಅಲ್ಲಿ ನಮ್ಮ ಮ್ಯಾನೇಜರ್ ಹತ್ರ ಕೊಡ್ತಿದ್ವಿ. ಅವ್ರು ಅದ್ರ ತಕ್ಕನಂತೆ ಪ್ಯಾಕ್ ಮಾಡಿ ಅವರು ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿ. ಎಳ್ನೀರಿಗೆ ಬಂದುಬಿಟ್ರೆ ಹೆಂಗಪ್ಪ ಅಂತಂದೇಳಿ ಸ್ವಲ್ಪ ನಾಚಿಕೆ ಸ್ವಭಾವ ಇತ್ತು. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತರೆ ಒಂದು ಯಶಸ್ಸು ಕಾಣ್ತೀನಿ ಅಂತಂದೇಳಿ ಎಳ್ನೀರು ಬಿಸ್ನೆಸ್ ಬಂದು ಧೈರ್ಯವಾಗಿ ಇದಕ್ಕೆ ನಿಂತ್ಕೊಂಡಿದ್ದೀನಿ. ಹಿಂಗೆ ಎಳ್ನೀರು ಕೊಚ್ಚಂಬಂದ ನಿಮ್ಮ ಫ್ರೆಂಡ್ಸ್ ಯಾರು ಡಿಗ್ರಿ ಸ್ನೇಹಿತರು ಭೇಟಿ ಅವಾಗ ಏನು ಅನ್ಸುತ್ತೆ? ಯಾಕಲೇ ಏನ್ಲೇ ಇದೆಲ್ಲ ಏನು ಬಿಸ್ನೆಸ್ ನಿಂದು ಏನು, ಅವಾಗೆಲ್ಲ ಏನು ಕಂಪ್ನಿಯಾಗ ದುಡಿತಿದ್ದಿ ಎಲ್ಲ ಬಿಟ್ಟು ಎಳ್ನೀರಿಗೆ ನಿಂತಿಯಲ್ಲ ಅಂತಂತಾರೆ. ಆಯ್ತಪ್ಪ, ಮತ್ತು ಇದ್ರಾಗ ಹೊಟ್ಟೆ ಜೀವನ ಸಾಗಿಸ್ಬೇಕಲ್ಲ ಅಂತ ಹೇಳಿ ಇದರಲ್ಲಿ ನಾವು ಮಾಡ್ತಾ ಇದ್ವಿ. ಈಗ ಅವತ್ತು ಎಲ್ಲಿ ಹಚ್ಚಿದ್ರಿ ಫಸ್ಟ್ ಟೈಮ್ ಬಂದಾಗ ನಾನು ಎಲ್ಲ ಕಡೆ ನಿಂತಿದ್ದೆ, ಅಲ್ಲಿ ನಿಂದ್ರಬೇಡ ಅಂತಂತಂದ್ರು. ಮತ್ತೆ ಹಂಗ ಸುಮ್ಮನೆ ಇಲ್ಲಿ ಜನರು ಇದು ಮಾಡಿದ್ರು. ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡೆ, ನೋಡಪ್ಪ ಇಲ್ಲಿ ನಮ್ಮದು ಇದು ಹೋಟ್ಲ್ ಐತಿ, ಯಾರಿಗೆ ಏನು ತೊಂದರೆ ಮಾಡಬೇಡ ಅಂತಂದ್ರೆ ಆಯ್ತು ಸರ್ ಅಂತಂದೇಳಿ ಒಂದು ಜೀವನ ಸಾಗಿಸ್ಕೊಂಡು ಹೊಂಟಿದ್ದೆ ರೋಡ್ ಮಾಡ್ಕೊಂಡು. ಈಗೇನು ಅನ್ಸುತ್ತೆ? ಒಂದು ತಿಂಗಳ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತಲ್ಲ, ಈಗ ಅನುಭವ ಆಯ್ತು. ಈಗೇನು ಅನ್ಸುತ್ತೆ? ಇವಾಗ ಇನ್ನೂ ಒಂದು ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೋ ಒಂದು ಟ್ರಾಲಿ ಹಾಕೊಂಬಂದು ಗಾಡಿಗೆ ಸ್ವಲ್ಪ ಭಾರ ಕಡಿಮೆ ಮಾಡಬೇಕು ಅನಿಸುತ್ತಾ ಇದೆ. ಬಟ್ ಅಷ್ಟೊಂದು ದುಡ್ಡಿಲ್ಲ. ಇವಾಗ ನಾವು ಇದರಲ್ಲಿ ಮಾರ್ಕೊಂಡಿದ್ದು ಮನೆಗೆ, ನಮ್ಮ ಸಂಸಾರಕ್ಕೆ, ಊಟಕ್ಕೆ, ವೆಚ್ಚಕ್ಕೆ ಖರ್ಚಾಗ್ತಾಯಿದೆ ಅಷ್ಟೇ. ಈಗ ಇದೇ ಜಾಗದಲ್ಲಿ ಏನಾರು ಮಾಡ್ಬೇಕಂತ ಆಸೆ? ಇದೇ ಜಾಗದಲ್ಲಿ ಏನಾರು ಮಾಡ್ಬೇಕಂತ ಆಸೆ. ಬಟ್ ಇವಾಗ ಅಷ್ಟು ಬಂಡವಾಳ ಬೇಕಲ್ಲ. ಇವಾಗ ಒಂದು ಬಂಡಿ ತಗೋಬೇಕಾದ್ರೂ 15,000 ರೂಪಾಯಿ ಬೇಕು. ಹಂಗಾಗಿ ಸ್ವಲ್ಪ ಇಷ್ಟೇ ಮನೆ ತನಕ ಖರ್ಚು ನಡೆಯುತ್ತೆ ಸಾಕಷ್ಟೇ. ಓಕೆ, ಈಗ ಬೇರೆ ಏನು ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇಲ್ಲ? ಈಗ ಇದರಲ್ಲೇ ಒಂದು ಸ್ವಲ್ಪ ಕ್ಲಿಕ್ ಆಗಬೇಕಂತ ನನ್ನ ಆಸೆ. ಇದರಲ್ಲೇ ಮಾಡಬೇಕು. ಈಗ ನನಗೆ ಇನ್ನೊಂದು ಕುತೂಹಲ, ನನ್ನ ಮನುಷ್ಯನಿಗೆ ನಿದ್ದೆ ಇರ್ತದೆ. ನಾನು ಆಗಲೇ ಕೇಳಿದ್ನಲ್ಲ, ಇದನ್ನ ಯಾಕೆ ಕಡಿಮೆ ಕೊಡಲ್ಲ, ಇದನ್ನು ನೋಡಿ ಸಣ್ಣ ಕಾಯಿ ಐತಿ, ಈ ರೀತಿ ಒಂದಷ್ಟು ಗ್ರಾಹಕರು ಬರ್ತಾರಲ್ಲ ಎಳ್ನೀರು ಕೇಳಕ್ಕೆ, ಅದ್ರ ಅನುಭವ ಏನೇನು ಇರುತ್ತೆ ಹೇಳಿ? ಇಲ್ಲಿ ಎಳ್ನೀರು ಮಾರುವಾಗ ನಿಮ್ಗೆ ಅನುಭವ ಏನೇನಾಯ್ತು? ಇವಾಗ ಅನುಭವ ಅಂತಂದ್ರೆ ಇದು ಸಣ್ಣದೈತಿ, ಇದನ್ನ 40 ರೂಪಾಯಿ ಕೊಡು, 30 ರೂಪಾಯಿ ಕೊಡು ಅಂತಾರೆ. ಇವಾಗ ರೈತರು ಏನು ಮಾಡ್ತಾರೆ, ಒಂದು ಕಾಯಿಯನ್ನು ಖರೀದಿ ಮಾಡ್ಬೇಕಾದ್ರೆ 35 ರೂಪಾಯಿ ಒಂದು ಕಾಯಿ ಅವರು ತೊಗೊಂತಿರ್ತಾರೆ.
ಅಲ್ಲೇ ಅಂಗಡಿಯಲ್ಲಿ 35 ರೂಪಾಯಿ ಒಂದು ಕಾಯಿ ಮಾರುತ್ತಾ ನಿನಗೆ ಯಾಕೆ ಕೊಡ್ಬೇಕು 20 ರೂಪಾಯಿ 25 ರೂಪಾಯಿ ಅಂತಂದೆಲ್ಲ ಇದನ್ನ ಮಾಡ್ತಾರೆ. ಇಲ್ಲಿ ಬಂದು ನಾವು ಅವ್ರಿಗೆ ರೈತರಿಗೆಲ್ಲ ನಾವು 30 ರೂಪಾಯಿ ಗಂಟ್ಲೆ ಕೊಟ್ಟು ತಗೊಂಬಂದು ಇಲ್ಲಿ ಮಾರ್ಬೇಕಾದ್ರೆ ಇಲ್ಲಿ ಜನರು ಏನಂತಾರೆ 30 ರೂಪಾಯಿ ಕೊಡು 50 ರೂಪಾಯಿ ಕೊಡು 40 ರೂಪಾಯಿ ಕೊಡು ಅಂತ ಕೇಳ್ತಾರೆ. ನಮ್ಗೆ ಕೊಟ್ರೆ ನಮ್ಗೆ ಗೀಟೋದಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅವಾಗ ಮನಸ್ಸಿಗೆ? ಆಗ ನಾನು 30-40 ರೂಪಾಯಿ ಕೊಟ್ಟು ತಗೊಂಬಂದು ಇವ್ರಿಗೆ 30 ರೂಪಾಯಿ ಕೊಟ್ರೆ ಬರೀ ಅವ್ರಿಗೆ ದುಡ್ದು ಹೋದಂಗೆ ಆಗೋದಲ್ಲ. ನನ್ನ ಮಂದಿನಕ್ಕೆ ಏನು ಮನಸ್ಸಿಗೆ ಅನಿಸ್ತಿರುತ್ತೆ, ಏನೋ ಸುಮ್ಮನೆ ಹಂಗೆ ಅಂತಿರ್ತಾರೆ. ಆಯ್ತು ರೀ ಅಂತಂದೇಳಿ ಮಾಡ್ತಾ ಇರ್ತೀವಿ. ಖುಷಿ ಇದೆ ಈ ವ್ಯಾಪಾರದಲ್ಲಿ? ಖುಷಿ ಇದೆ ವ್ಯಾಪಾರದಲ್ಲಿ, ಖುಷಿ ಇದೆ. ಚೇರು ಅಲ್ಲಿಂದ ತರ್ತೀರಿ? ಇಲ್ಲ ಚೇರ್ ಇಲ್ಲ, ಇಲ್ಲೇ ಒಂದು ಬಿದ್ದಿತ್ತು ಚೇರ್, ಇದನ್ನೇ ಹಾಕೊಂಡು ಇಲ್ಲೇ ಅದನ್ನೇ ಸ್ವಲ್ಪ ಇದನ್ನ ತಂತಿ ಕಟ್ಕೊಂಡು ಇದನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದೇ ತಿಂಗಳದ ನಿಮ್ಗೆ ಅನುಭವ ಏನಾಯ್ತು ಹೇಳ್ರಿ? ನನಗೆ ಏನಾರು ಒಂದು ಕ್ಯೂರಿಯಾಸಿಟಿ ಕೇಳ್ಬೇಕಂತ ಆಸೆ ನನಗೆ ಕ್ಯೂರಿಯಾಸಿಟಿ ಅಂತಂದರೆ ಬೆಳಗ್ಗೆ ನಾನು ಶ್ರಮ ಪಡೋದ್ರು, ನಾನು ಬೇರೆಯವ್ರ ಹತ್ರ ದುಡ್ದು ನೋಡಿದ್ದೀನಿ. ಬೇರೆಯವ್ರ ಹತ್ರ ದುಡ್ದಾಗ ನನಗೆ ಈ ಎಳ್ನೀರು ವ್ಯಾಪಾರ ಸ್ಟಾರ್ಟ್ ಮಾಡಿದಾಗಿಂದ ವ್ಯತ್ಯಾಸ ಏನು ಅಂತಂದರೆ, ನಾನು ಬೆಳಗ್ಗೆಯಿಂದ 6 ಗಂಟೆ ಮನೆ ಬಿಟ್ಟು ನಾನು ಕೆಲಸಕ್ಕೆ ಬರ್ತಿದ್ದೆ, 9 ರಾತ್ರಿ 8 ಗಂಟೆ ಮನೆ ಮುಟ್ತಿದ್ದೆ. ಇವಾಗ ನನ್ನ ಬಿಸ್ನೆಸ್ ಅಲ್ಲ, ನಾನು ಓನ್ ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು 6 ಗಂಟೆ ಅನ್ನೋದ್ರಾಗ ಮನೆ ಸೇರ್ತೀನಿ. ಅದೊಂದು ನಾವೇ ಆ ಭಾವನೆ ಬರುತ್ತೆ. ನಾನು ಬೇಕಾದರೆ ಮಾಡ್ಬೋದು, ಬೇಡ ಆದರೆ ಹೋಗ್ಬೋದು, ರಜೆ ಹಾಕೋಬೋದು. ಅಲ್ಲಿ ಹಂಗಿರಲಿಲ್ಲ. ಇವಾಗ ಫ್ರೀಡಮ್ ಆಗಿದ್ದೀನಿ. ನಮ್ಮ ಕೆಲಸ ಬಂತು, ಈಗ ನೆಮ್ಮದಿ ಅನ್ಸುತ್ತೆ, ಖುಷಿ ಐತಿ, ಈಗ ನೆಮ್ಮದಿ ಐತಿ ನಮ್ಮದು. ಓಕೆ ಅಣ್ಣ. ಈಗ ವೇಸ್ಟೇಜ್ ಇದನ್ನೆಲ್ಲ ಏನು ಮಾಡ್ತೀರಿ? ಇದನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ಹಾಕಿ ಬರ್ತೀನಿ, ಬಿಸಾಕಿ ಬರ್ತೀನಿ. ಬಿಸಾಕಲ್ಲ, ಬೇರೆಯವ್ರ ಮನೆಗೆಲ್ಲ ತೊಗೊಂಡು ಹೋಗ್ತಾರೆ. ಯಾರು ತೊಗೊಂಡು ಹೋಗ್ತಾರೆ, ಊರಿಗೆ ಒಲೆ ಉರ್ಸಕ್ಕೆ ತೊಗೊಂಡು ಹೋಗ್ತಾರೆ. 9:30. ಹಾಂ ರೀ. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಹೊಲ್ದಾಗ ಇರ್ತೀವಿ ರೀ. ಅಲ್ಲೇ 6 ಗಂಟೆಗೆ ಹೋಗಿ ಕಾಯಿ ಇಳಿಸ್ತಿರ್ತೀವಿ. 6 ಗಂಟೆ ಹೊಲ್ದಕ್ಕೆ ಹೋಗಿ ಕಾಯಿ ಇಳಿಸ್ಕೊಂಡು ಬರ್ತೀವಿ ರೀ. 5ಕ್ಕೆ ಎದ್ದು ಹೋಗ್ಬಿಡೋದ್ರಿ. 5 ಗಂಟೆ ರೀ. 5 ಗಂಟೆಗೆ ಎದ್ದು ಬೆಳಗ್ಗೆ 4 ಗಂಟೆ ಹಿಂಗೆ ಎದ್ದಿರ್ತೀವಿ. ಎದ್ದು ಜಳಕ ಪಳಕ ಹೊರಗಡೆ ಹೋಗಿ ಬಂದು ಜಳಕ ಪಳಕ ಮಾಡಿ ಸೀದಾ ನಮ್ಮ ಕಾಯ್ಕಕ್ಕೆ ನಾವು ಬಂದ್ಬಿಡೋದ್ರಿ. ಅಷ್ಟೊತ್ತಿಗೆ ಎದ್ದು ಶುರು ಆಗ್ಬಿಡುತ್ತಾ? ಈಗ ಮತ್ತೆ ಕಾಯಿ ಇವನ್ನ ಆಯ್ಕೆ ಹೆಂಗ್ ಮಾಡಿರ್ತೀರಿ? ನೋಡಿದ್ರೆ ಗೊತ್ತಾಗ್ಬಿಡ್ತೀರಿ ಕಾಯಿ ಹಿಂಗೆ ಇದ್ದಿದ್ದು ಅಂತಂದು. 5ಕ್ಕೆ ಹೋಗಿ ತೆಂಗಿನ ಗಿಡ ಹತ್ತೀರ? 5ಕ್ಕತ್ತಲ್ಲ, 6 ಗಂಟೆ ಮೇಲ್ಗಡೆ ಬೆಳಕು ಹರಿದ ಮೇಲೆ ಹತ್ತದ ಗಿಡನ. ಯಾಕಂದ್ರೆ ನಾವು ನಮ್ಮ ಮನೆ ಬಿಟ್ಟು 12 ಕಿಲೋಮೀಟರ್ 13 ಕಿಲೋಮೀಟರ್ ಹೋಗ್ಬೇಕಲ್ಲ, ಬೇರೆ ಕಡೆ ಹೋಗ್ಬೇಕಲ್ಲ, ಬೇರೆ ಊರಿಗೆ ಹೋಗ್ಬೇಕು. ಬೇರೆ ಊರಿಗೆ ಹೋಗಿ ಕಾಯಿ ತಗೊಂಬರ್ಬೇಕಲ್ಲ. ಮತ್ತು ನಾವು ಇಲ್ಲಿಂದ 5 ಗಂಟೆ 5:15 ಹಿಂಗೆ ಬಿಟ್ರೆ ಅಲ್ಲಿ 6 ಗಂಟೆ 6:15ಕ್ಕೆಲ್ಲ ಅಲ್ಲಿ ಇರ್ತೀವಿ. ಆಮೇಲೆ ಕಾಯಿ ಇಳಿಸ್ಕೊಳಕ್ಕೆ ಈಜಿ ಆಗುತ್ತೆ ನಮಗೆ. ಕಾಯಿ ನೋಡ್ಕೊಂಡು ಇಳಿಸ್ಕೊಂಡು ಬರ್ತೀವಿ. ನೀವು ಅಷ್ಟೊತ್ತಿಗೆ ಹೋಗಿ ಇದು ರೂಢಿ ಆಗ್ಬಿಡತ್ತೆ ನಿಮ್ಗೆ? ರೂಢಿ ಆಗ್ಬಿಡತ್ರಿ. ಈಗ ಅಲ್ಲಿ 1 ತಿಂಗಳತ್ತು ಬೆಳಗ್ಗೆ ಬೇಗ ಎದ್ದು ಬೇಗ ಹೋಗೋದು. ತೋಟದಾಗ ಅವ್ರು ತೋಟದಾಗ ಇರ್ತಾರ, ಫೋನ್ ಹಚ್ಚಿರ್ತೀವಿ, ಬಂದ್ಬಿಡ್ತಾರೆ. ಫೋನ್ ಹಚ್ಚಿತೀವಿ, ಕರೆಸ್ತೀವಿ. ನಿಮ್ಗೆ ಎಷ್ಟು ಬೇಕು ಲೆಕ್ಕ ಹಾಕಿ ಕೊಟ್ಬಿಡ್ತಾರೆ. ಡೈಲಿ ಒಂದು 60-70 ಕಾಯಿ ತಗೊಂಬರ್ತೀವಿ. ತಗೊಂಬಂದು ಮಾರ್ಕೊಂಡು ಹೋಗ್ಬಿಡ್ತೀವಿ. ಎಷ್ಟೊತ್ತಾಗುತ್ತೆ? ಎಷ್ಟು 60-70 ಕಾಯಿ ಮಾರ್ಬೇಕಂದ್ರೆ ಟೈಮಿಂಗ್ ಏನು ತಗೊಂತೀವಿ? ಅದು ಮಾರಾಟ ಯಾರ ಕೈ ಸಿಕ್ಕಿಲ್ಲ ಅಂತಾರ. ಆ ರೀತಿ ಒಂದೊಂದು ದಿನ ಬೇಗ ಮಾರಿದ್ರೆ ಬೇಗ ಆಗಿಬಿಡುತ್ತೆ. ಇಲ್ಲ ಅಂದ್ರೆ 6 ಗಂಟೆ ತನಕನೂ ಕುಂದಿರ್ಬೇಕಾಗತ್ತೆ. 6 ಗಂಟೆ 7 ಗಂಟೆ ತನಕನೂ ಕುಂದಿರ್ತೀವಿ. ಆಮೇಲೆ ಇವೆಲ್ಲ 3-6 ಉಳಿಯೋದ ಇವೆಲ್ಲ. ಇವು ಮತ್ತೆ ಉಳಿತೇವೆ. ನಾಳೆ ಮತ್ತೆ ಫ್ರೆಶ್ ಮಾಲ್ ತರ್ತೀವಲ್ಲ, ಅವಾಗ ಏನಾದ್ರು ಮಾರಾಟ ಮಾಡ್ತೀರಿ. ಈಗ ಉಳಿದಿರ್ತಾವಲ್ಲ, ಏನು ನಿಮ್ಮೂರವರಿಗೆ ಹೊತ್ಕೊಂಡು ಊರಿಗೆ ತೊಗೊಂಡು ಹೋಗ್ತೀವಿ. ವಾಪಸ್ ಊರಿಗೆ ತೊಗೊಂಡೋಗಿ ಮತ್ತೆ ಬೆಳಗ್ಗೆ ತಗೊಂಬರ್ತೀವಿ. ಈಗ ವೇಸ್ಟೇಜ್ ಇದನ್ನ ತೊಗೊಂಡೋಗಿ ಔಟ್ಸೈಡ್ ಹಾಕಿ ಬರ್ಬೇಕು. ಎಲ್ಲಾರ ಊರವರೆಗೆ. ಈಗ ಹೋಗ್ತಾ ಹಂಗೆ ಒಗದು ಹೋಗ್ಬಿಡ್ತೀರ? ಹಂಗೆ ಒಗದು ಹೋಗ್ಬಿಡೋದು ಆ ಕಡೆ ಊರ ಕಡೆ. ಊಟದ ಮಧ್ಯಾಹ್ನ ಎಲ್ಲ ಊಟ ಹೆಂಗ್ ವ್ಯವಸ್ಥೆ ಮಾಡ್ತೀವಿ? ಊಟ ಎಲ್ಲ ಬುತ್ತಿ ತಗೊಂಬಂದಿರ್ತೀವಿ ಮನೆಯಾಗಿಂದ. ಬುತ್ತಿ ತಗೊಂಬರ್ತೀವಿ. ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಊಟ ಮಾಡಿ ಇಲ್ಲಿ ಹೋಟೆಲ್ ಮಾಡ್ಬೇಕು. ಹೋಟೆಲ್ನಾಗ ದುಡ್ಡು 80 ರೂಪಾಯಿ ಒಂದು ಊಟ. ಅದೇ ಬುತ್ತಿ ನಾವು ಹೋಟೆಲ್ ಕುಂತು ನಾವು ಒಂದ್ಸಲನೂ ಮಾಡಿಲ್ಲ. ಸುಮ್ಮನೆ ಇಲ್ಲಿ ಅನುಕೂಲ ಅದರ ಆ ಕಡೆ ಎಲ್ಲ ಕೂತ್ಕೊಂಡು. ಓಕೆ ಅಣ್ಣ, ನಿಮ್ಮ ಬದುಕಿನ ಕತೆ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಶುರು ಮಾಡ್ರಿ.